ತಮ್ಮೆಲ್ಲರಿಗೂ ಕೂಡ ಈ ಪವಿತ್ರ ಆರಾಧನೆಗೆ ತ್ರೈಕ ದೇವರ ಹೆಸರಿನಲ್ಲಿ ಸ್ವಾಗತಿಸ್ತೇವೆ. ನಾವು ಪ್ರತ್ಯೇಕವಾಗಿ ಈ ತಿಂಗಳನ್ನು ಮಿಷನ್ ಮಂತ್ ಅಥವಾ ಸುವಾರ್ಥ ಸೇವೆಯ ವಿಷಯಗಳ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಸುವಾರ್ಥ ಸೇವೆ ಸಂಧಾನದ ವಿಷಯದ ಕುರಿತಾಗಿ ಧ್ಯಾನ ಮಾಡುತ್ತಾ ಇಂದು ಸುವಾರ್ಥ ಸೇವೆ ಸಂಧಾನ ಮತ್ತು ಏಕತೆ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಾವು ಈ ವಾರದಲ್ಲಿ 15ನೇ ತಾರೀಕು ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆಗೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಈ ಒಂದು ಆಚರಣೆಯಲ್ಲೂ ಕೂಡ ಆರಾಧನೆಯಲ್ಲಿ ನಾವು ನೆನಪಿಸಿಕೊಂಡು ನಮ್ಮ ದೇಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ನಾವು ಆರಾಧನೆಗೆ ಸಿದ್ಧ ಮಾಡಿಕೊಳ್ಳೋಣ. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯ ಉಳ್ಳದಾಗಿರಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂಥ ಕ್ರಿಸ್ತೇಸುವಿನಲ್ಲಿ ನಮ್ಮ ತಂದೆಯಾದಂಥ ದೇವರೇ, ನಮ್ಮನ್ನು ನಡೆಸಿ ಕರುಣಿಸುವಂಥ ನಮ್ಮ ತಂದೆ ದೇವರೇ, ನಿನ್ನ ಶುಭವಾರ್ತೆಯನ್ನು ನಾವು ಕೂಡ ಸ್ವೀಕರಿಸಿ ಅನುಭವಿಸಿ ಅದನ್ನು ಹಂಚಿಕೊಳ್ಳುವಂಥ ಸೇವೆಯಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ನಾವು ಆಲೋಚನೆ ಮಾಡುವಂತೆ, ನಾವು ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕಾಗುವಂತೆ, ಸಂವಾದಗಳಲ್ಲಿ ತೊಡಗಲಿಕ್ಕಾಗುವಂತೆ ಧ್ಯಾನದಲ್ಲಿ ನಮ್ಮನ್ನು ನಡೆಸುತ್ತಾ ನಮ್ಮ ಈ ಆರಾಧನೆಯಲ್ಲಿ ಕೂಡ ನಾವಿರುವಂಥ ಸ್ಥಳಗಳಲ್ಲಿ ನಿನ್ನ ಪ್ರಸನ್ನತೆ ನಿಲ್ಲಿಸಿ ಆಶೀರ್ವದಿಸಬೇಕೆಂಬುದಾಗಿ ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ದೇವರನ್ನು ಸ್ತುತಿಸಿಕೊಂಡಾಡುವಂತೆ ನಮ್ಮೊಂದಿಗೆ 140ನೇ ಸಂಗೀತದ 1 ಹಾಗೂ 5ನೇ ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. ಒಳ್ಳೆಯ ಸುದ್ದಿ ಸಾರ ಈಗ ಬಂದೆವು, ಅದು ಎಷ್ಟೋ ಸಾರ ಎಂಥ ಬಲ್ಲೆವು. ದೇವರನ್ನು ಸ್ತುತಿಸುವಲ್ಲಿ ಮುಂದೆ ಹೋಗೋಣ. ಈ ಮುಂದಿನ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಅನುಸರಿಸುತ್ತಾ ದೇವರಿಗೆ ನಮ್ಮ ಸ್ತುತಿಗಳನ್ನು ಸಮರ್ಪಿಸೋಣ. ಸೃಷ್ಟಿಕರ್ತನಾದ ದೇವರೇ, ನೀನು ಸೃಷ್ಟಿಸಿರುವ ಎಲ್ಲವನ್ನು ನೋಡಿದಿ, ಅದು ಬಹು ಒಳ್ಳೆಯದಾಗಿತ್ತು. ನಾವು ನಿನ್ನ ಕಾರ್ಯಗಳನ್ನು ನೋಡಿ ಸ್ತುತಿಯೊಡನೆ ಆಚರಿಸುತ್ತೇವೆ. ಕುಟುಂಬಗಳ ಮತ್ತು ಸಮುದಾಯಗಳ ದೇವರೇ, ನೀನು ಮನುಷ್ಯರನ್ನು ಸಮನ್ವಯದ ಮತ್ತು ಸಹಭಾಗಿತ್ವದ ಜೀವನಕ್ಕೆ ಸೃಷ್ಟಿಸಿದೆ. ನಾವು ನಿನ್ನ ಸೃಷ್ಟಿಯಲ್ಲಿರುವ
ಐಕ್ಯ ಭಾವಕ್ಕಾಗಿ ಆರಾಧಿಸುತ್ತೇವೆ. ಒಡಂಬಡಿಕೆಯ ದೇವರೇ, ನೀನು ಅಬ್ರಹಾಮನಿಗೆ ದೊಡ್ಡ ಜನಾಂಗದ ವಾಗ್ದಾನವನ್ನು ಎಲ್ಲಾ ಜನಾಂಗಗಳಿಗೆ ವಾಗ್ದಾನದ ಆಶೀರ್ವಾದವಾಗಿ ನೀಡಿದಿ. ಭೂಮಿಯ ಎಲ್ಲ ಕುಟುಂಬಗಳಿಗೆ ಆಶೀರ್ವಾದವಾದ ವಾಗ್ದಾನವನ್ನು ದಯಪಾಲಿಸಿದ್ದೀರಿ. ಎಲ್ಲ ಜನಾಂಗಗಳ ದೇವರೇ, ನಾವು ನಮ್ಮ ದೇಶಕ್ಕಾಗಿ ಸ್ತುತಿಸುತ್ತೇವೆ ಮತ್ತು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದಲ್ಲಿ ಅಡಕವಾಗಿರುವ ಸ್ವಾತಂತ್ರ್ಯಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ನಾವು ನಮ್ಮಲ್ಲಿರುವ ಬಹುತ್ವ ಮತ್ತು ಏಕತೆಯ ಆಚರಣೆಗಾಗಿ ಸ್ತುತಿಸುತ್ತೇವೆ. ಪರಮ ಪ್ರೀತಿಯುಳ್ಳ ದೇವರೇ, ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನು ನಿನ್ನೊಡನೆ ಸಂಧಾನಪಡಿಸಿಕೊಂಡಿದ್ದಿ. ಅದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ನಾವು ಸಂಧಾನದ ಸೇವೆಗಾಗಿ ನಿನ್ನನ್ನು ಸ್ತುತಿಸುತ್ತಾ ಸಭೆಯಲ್ಲಿ ಏಕತೆಯ ಬಾಳಿಗಾಗಿ ಶ್ರಮಿಸುತ್ತೇವೆ. ಆಮೆನ್. ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ನಾವು ಧ್ಯಾನ ಸಮಯದಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುತ್ತಿರುವಾಗಲೇ ನನ್ನ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 11 ವಚನಗಳನ್ನು ನಿಮ್ಮ ಜೊತೆಯಲ್ಲಿ ಓದಲಿಕ್ಕೆ ಇಷ್ಟಪಡ್ತೇನೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಮುಂದಿನ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಅರಿಕೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನಾವು ನಿನ್ನ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಮಾತು, ಆಲೋಚನೆಗಳನ್ನು, ಕ್ರಿಯೆಗಳನ್ನು ದೀನತೆಯಲ್ಲಿ ಅರಿಕೆ ಮಾಡಲು ಬಂದಿದ್ದೇವೆ. ನಾವು ನಮ್ಮ ಕುಟುಂಬಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಒಬ್ಬರನ್ನೊಬ್ಬರು ನಮ್ಮ ಕೋಪ, ಅಸಹನೆ, ಮತ್ಸರಗಳಿಂದ ನೋಯಿಸಿದ್ದೇವೆ. ನಮ್ಮ ಜೀವನಗಳಲ್ಲಿ ನಿನ್ನ ಬೋಧನೆಯನ್ನು ಪಾಲಿಸಲು ಹಿಂಜರಿದ್ದೇವೆ. ನಿನ್ನ ಸನ್ನಿಧಾನದಲ್ಲಿ ನಿನಗೆ ಕಾಣಿಕೆಯನ್ನು ಅರ್ಪಿಸುವ ಮುನ್ನ ನಾವು ನಮ್ಮ ಸಹೋದರ ಸಹೋದರಿಯರೊಂದಿಗೆ ಸಂಧಾನಗೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ಏಕತೆ ನಮ್ಮ ಸಹಬಾಳ್ವೆಯ ಗುರಿಯಾದಾಗ್ಯೂ ನಾವು ಅದರಿಂದ ದೂರ ಉಳಿದಿದ್ದೇವೆ. ನಮ್ಮೆಲ್ಲರನ್ನು ಕರುಣಿಸು ಕರ್ತನೆ. ಕೆಡುಕಿಗೆ ಪ್ರತಿಯಾಗಿ ಕೆಡುಕು ಮಾಡದೆ, ಒಬ್ಬರಿಗೊಬ್ಬರು ಮಾತ್ರವಲ್ಲದೆ ಎಲ್ಲರಿಗೂ ಹಿತವನ್ನೇ ಮಾಡುವಂತೆ ನಮ್ಮನ್ನು ಪ್ರೇರೇಪಿಸಿ ನಡೆಸು. ಒಳ್ಳೆಯದನ್ನೇ ಆಚರಿಸಲು ನಮಗೆ ಕೃಪೆ ತೋರು. ನಮ್ಮ ಪ್ರಾರ್ಥನೆಯನ್ನು ಶಿಲುಬೆಯಲ್ಲಿ ನಮ್ಮನ್ನು ಸಂಧಾನಪಡಿಸಿದ ಕ್ರಿಸ್ತ ಯೇಸುವಿನಲ್ಲಿ ಮಾಡಿದ್ದೇವೆ. ಆಮೆನ್. ನಮ್ಮನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಲೋಕವನ್ನು ತನ್ನೊಡನೆ ಸಂಧಾನಗೊಳಿಸಿದ ದೇವರು ನಮ್ಮ ಪಾಪಗಳನ್ನು ಲೆಕ್ಕಿಸಿದೆ ನಮ್ಮನ್ನು ತನ್ನ ಆತ್ಮನ ಮೂಲಕ ಕ್ಷಮಿಸಿ ನಾವೆಲ್ಲರೂ ಈ ಸಂಧಾನದ ಸಂದೇಶವನ್ನು ಸಾರುವಂತೆ, ಏಕತೆಯಲ್ಲಿ ಬಾಳುವಂತೆ ಮುನ್ನಡೆಸಲಿ. ಆಮೆನ್. ಈ ದಿವಸಕ್ಕೆ ನೇಮಕವಾಗಿರುವಂಥ ದೇವರ ವಾಕ್ಯ ಭಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯ ಮೊದಲಿನ 6 ವಚನಗಳು. ಇವತ್ತಿಗೆ ನೇಮಕವಾದ ವೇದ ಪಾರಾಯಣವು ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ವಚನ 1ರಿಂದ 6. ಹೀಬ್ರೂಸ್ ಚಾಪ್ಟರ್ 13 ವರ್ಡ್ಸ್ 1-6. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೇರುವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿದೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕರವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು
ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೆರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡನು, ಮನುಷ್ಯನು ನನಗೆ ಏನು ಮಾಡೋನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆರು ಎಂಬುದೇ. ನಮ್ಮ ಇಂದಿನ ದೇವರ ವಾಕ್ಯ ಸಂದೇಶ ನೀಡಲಿಕ್ಕಿರುವಂಥ ದೇವರ ಸೇವಕರು, ನಮ್ಮ ಸಭಾ ಪ್ರಾಂತದ ಹಿರಿಯ ಸಭಾಪಾಲಕರು, ಗಣ ಡಾಕ್ಟರ್ ಮನೋಹರ್ ಚಂದ್ರಪ್ರಸಾದ್, ನಮ್ಮ ಪ್ರಾಂತ ಸಂಘದ ಅನೇಕ ಸಭೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತ ಬೆಂಗಳೂರಿನ JP ನಗರಲ್ಲಿರುವಂಥ ಕ್ರಿಸ್ತ ಕೃಪಾಲಯ ಸಭೆಯಲ್ಲಿ ಸಭಾಪಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗಣ ಡಾಕ್ಟರ್ ಪ್ರಸಾದ್ ಬೆಂಗಳೂರು ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಹಾಗೂ ಕೊರಿಯಾ ದೇಶದಲ್ಲಿ ಹೆಚ್ಚಿನ ವ್ಯಾಸಂಗವನ್ನು ಹಾಗೂ ಹಡವರ್ಮುಡಿಕೆ ವಿಷಯದಲ್ಲಿ ತಮ್ಮ PhD ಕೂಡ ಪೂರೈಸಿ ಹಡವರ್ಮುಡಿಕೆಯ ಪಂಡಿತರಾಗಿ ಅನೇಕ ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಪ್ರತ್ಯೇಕವಾಗಿ ತುಳಿತಕ್ಕೆ ಒಳಲ್ಪಟ್ಟಂಥ ಜನರೊಂದಿಗೆ ಅವರು ತಮ್ಮ ಹೋರಾಟದಲ್ಲಿ ಸ್ಪಂದಿಸಿಕೊಂಡು ಅವರು ತಮ್ಮ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಬರಹಗಳನ್ನು ಕೂಡ ಅವರು ಇವತ್ತು ಬರೆದಿದ್ದಾರೆ. ಇವತ್ತು ಸಭಾಪಾಲನಾ ಸಮಿತಿ ಮತ್ತು ಸಭೆ ಪರವಾಗಿ ಪ್ರೀತಿಯ ಆತ್ಮೀಯ ಗೆಳೆಯರಾದಂಥ ಗಣ ಡಾಕ್ಟರ್ ಮನೋಜ್ ಚಂದ್ರ ಪ್ರಸಾದ್ ಬೋಧಕರನ್ನು ನಾವು ಸ್ವಾಗತಿಸಿ ವಂದಿಸ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದ ಆರಾಧನೆಗೆ ಬಂದಿರೋ ನಿಮ್ಮೆಲ್ಲರನ್ನು ವೀಕ್ಷಿಸಿರುವಂತೆಲ್ಲರನ್ನು ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ಮತ್ತು ವಿಶೇಷವಾಗಿ ಈ ದಿವಸ ನಮಗೆ ಕೊಟ್ಟಂಥ ಕ್ರೈಸ್ತ ವಿವಾಹಗಳು ಅಥವಾ ವಿವಾಹಗಳು, ಮ್ಯಾರೇಜಸ್ ಎಂಬುದಾಗಿ ಕೊಟ್ಟಂಥ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈ ದಿವಸ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕಾಗಿದೆ. ಮತ್ತು ವಿಶೇಷವಾಗಿ ಸ್ವಾಮಿ ಕುಟುಂಬಗಳನ್ನು ರಕ್ಷಿಸುವಂಥ ರೀತಿ, ವಿವಾಹಗಳನ್ನು ಆಶೀರ್ವದಿಸುವಂಥ ರೀತಿ, ದೇವರ ಕೃಪೆ ಕುಟುಂಬದ ಮೂಲಕ, ವಿವಾಹದ ಮೂಲಕ ಜನರು ಪಡೆದುಕೊಳ್ಳುವಂಥ ರೀತಿಯನ್ನು ಮತ್ತು ಅದರ ವಿಶೇಷ ಅಂಶಗಳನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಪ್ರಾರ್ಥನೆ ಮಾಡುವ. ಕರ್ತನೆ, ನಮ್ಮ ಶರಣ, ನಮ್ಮ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಅವಕಾಶವನ್ನು ಕೊಟ್ಟಂಥ ತಂದೆ ದೇವರನ್ನು ನಾನು ಮೊದಲನೇ ವಂದಿಸುತ್ತೇನೆ ಮತ್ತು ನಿಮ್ಮ ಸಭಾಪಾಲಕರನ್ನು, ಸಭಾಪಾಲನಾ ಸಮಿತಿಯನ್ನು ಮತ್ತು ವೀಕ್ಷಿಸಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ವಿವಾಹಗಳು ಬಿದ್ದು ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನೆಂಬುದಾಗಿ ಹೇಳುವಾಗ, ಕ್ರೈಸ್ತರಾದಂಥ ನಾವು ವಿವಾಹವನ್ನು ದೇವರ ದೃಷ್ಟಿಕೋನದಿಂದ ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ನಮ್ಮ ಕುಟುಂಬದ ದೃಷ್ಟಿಕೋನಗಳಿಂದ, ಪ್ರಾಪಂಚಿಕವಾದಂಥ ಆಗುಹೋಗುಗಳ ವಿಚಾರದಲ್ಲಿ, ವೈಯಕ್ತಿಕವಾದಂಥ ವಿಚಾರಗಳಿಂದ, ಕುಟುಂಬದ ವಿಚಾರಗಳಿಂದ, ಕುಟುಂಬದ ಆಸ್ತಿಗಳ ವಿಚಾರದಿಂದ, ಕುಟುಂಬದ ಒಂದು ಸ್ಟೇಟಸ್ ಅಥವಾ ಕುಟುಂಬದ ಒಂದು ಸ್ಥಾನಮಾನಗಳ ವಿಷಯದಿಂದ, ಅದಕ್ಕಿಂತ ಹೆಚ್ಚಾಗಿ ಈ ದಿವಸ ಭಾರತವೆಲ್ಲ ಯಾವ ರೀತಿಯಲ್ಲಿ ಜಾತಿಯಿಂದ ನೋಡ್ತಾ ಇದ್ದಾರೋ, ಕಾಸ್ಟ್ ಮ್ಯಾಟ್ರಿಮೋನೀಸನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ನಾವು ದೇವರ ದೃಷ್ಟಿಕೋನದಿಂದ ಈ ಮದುವೆಗಳನ್ನು ನೋಡದೆ, ಈ ಇತರ ಅಂಶಗಳಿಂದ ನಾವು ಈ ಮದುವೆಯನ್ನು ನಾವು ಪರಿಗಣಿಸುವುದರ ಮೂಲಕವಾಗಿ ನಾವು ಮದುವೆ ಬಿದ್ದು ಹೋಗುವುದಕ್ಕೆ, ಕುಟುಂಬಗಳು ಬಿದ್ದು ಹೋಗುವುದಕ್ಕೆ ನಾವೇ ಕಾರಣರಾಗುತ್ತೇವೆ. ವಿವಾಹದ ವಿಚಾರವಾಗಿ ಸ್ವಾಮಿ ಭಾಳ ದೀರ್ಘವಾಗಿ, ಗಂಭೀರವಾಗಿ ಮಾತನಾಡ್ತಾನೆ. ಆತನ ಸೇವಾ ಕಾಲದಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ಕಾನಾವೂರಿನ ವಿವಾಹದ ನಂತರ ಈ ಫರಿಸಾಯರು ಮತ್ತು ಸದುಕಾಯರ ಅವರ ಒಂದು ಸರ್ಕಾಸಿಸಮ್ ಅಥವಾ ಅವರ ಒಂದು ನಗೆಪಾಟ್ಲಿನ ಅಥವಾ ಕುಟುಂಬದ ವಿಚಾರವಾಗಿ ಆಶೀರ್ವಾದ ಇಲ್ಲದೇ ಇರುವಂಥ ಮಾತುಗಳನ್ನು, ಕುಟುಂಬದ ಅಗೌರವವನ್ನು ಅವರು ತಮ್ಮ ಪ್ರಶ್ನೆಗಳಲ್ಲಿ ಸ್ವಾಮಿಯನ್ನು ಕೇಳುವಾಗ ಆತನು ಬಹಳ ನೇರವಾದಂಥ ಉತ್ತರವನ್ನು ಕೊಡ್ತಾರೆ. ಆದ ಕಾರಣ ಸ್ವಾಮಿ ಇಷ್ಟು ತೀಕ್ಷ್ಣವಾಗಿ ಉತ್ತರ ಕೊಟ್ಟಂಥದ್ದನ್ನು ನಾವು ವಿವಾಹದ ವಿಷಯದಲ್ಲಿ ಎಂಬುದನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗುತ್ತದೆ. ಆದ ಕಾರಣ ಆತನು ಬಹಳ ಫೋರ್ಸ್ಫುಲ್ಲಾಗಿ, ಬಹಳ ಶಕ್ತಿಯುತವಾಗಿ ಆ ಮಾತುಗಳನ್ನು ಹೇಳ್ತಾನೆ. ಪರಲೋಕದಲ್ಲಿ ಯಾವುದೇ ರೀತಿಯ ವಿವಾಹ ನಡೆಯುವುದಿಲ್ಲ, ಎಲ್ಲವೂ ಭೂಲೋಕದಲ್ಲಿ ನಡೀತವೆ. ಭೂಲೋಕದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ದೃಷ್ಟಿಕೋನದಿಂದ ಈ ವಿವಾಹಗಳನ್ನು ನಾವು ಸಿದ್ಧ ಮಾಡೋದರಿಂದ ಇವು ಇಲ್ಲೇ ಬಿದ್ದು ಹೋಗುತ್ತವೆ. ಪರಲೋಕಕ್ಕೆ ಈ ವಿವಾಹದ ವಿಷಯದ ಮೂಲಕವಾಗಿ ಫರಿಸಾಯರು ಮಾಡಿದಂಥ ಅವಮಾನವನ್ನು ಸ್ವಾಮಿ ಅಲ್ಲಿ ಸಹಿಸಿಕೊಳ್ಳದೇ ಇರುವಂಥ ಒಂದು ಕಾರ್ಯವನ್ನು ನಾವು ನೋಡ್ತೇವೆ.
ದೇ ಆರ್ ಡಿಫೇಮಿಂಗ್ ದ ಹೆವೆನ್ಲಿ ಸಿಚುವೇಶನ್. ನಮ್ಮ ವಿವಾಹಗಳು ಅದೇ ರೀತಿಯಲ್ಲಿ ಅದು ದೇವರಿಗೆ ಮಾನ್ಯತೆಯನ್ನು ತರದೆ ಹೋದರೆ, ದೇವರ ಆಶೀರ್ವಾದವನ್ನು ನಾವು ನೋಡಿಕೊಳ್ಳದೆ ಹೋದರೆ, ನಮ್ಮ ವಿವಾಹದಲ್ಲಿ, ಕುಟುಂಬದ ಜೀವಿತದಲ್ಲಿ ನಾವು ಪರಲೋಕದಲ್ಲಿರುವಂಥ ಸ್ವಾಮಿಗೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆಗೆ, ಕುಟುಂಬದ ಹಿರಿಯನಿಗೆ ನಾವು ಅವಮಾನವನ್ನು ಮಾಡುತ್ತೇವೆ. ಆದ ಕಾರಣ ಯೇಸು ಸ್ವಾಮಿಯ ಮನಸ್ಸೇನಿದೆ ವಿವಾಹದ ಬಗ್ಗೆ ಆತನಿಗೆ ಬಹಳ ಕಾಳಜಿ ಇದ್ದಂಥ ಮಾತುಗಳನ್ನು ಇಲ್ಲಿ ನಾವು ನೋಡ್ತೇವೆ. ಆದ ಕಾರಣ ಆತನು ಭಾಳ ಜಡ್ಮೆಂಟಾಗಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ವಿವಾಹ ವಿಚ್ಛೇದನಗಳಾಗಬಾರದು. ಹೌದು ಪ್ರೇರೆ, ಈಗಾಗಲೇ ನಾನು ಹೇಳಿದಾಗ ಅನೇಕ ಅಂಶಗಳು ನಾವು ವಿವಾಹಗಳನ್ನು ನಿರ್ಧರಿಸುವ ಕಾರಣ, ದೇವರು ನಿರ್ಧರಿಸದೆ ವಿವಾಹಗಳು ಮನುಷ್ಯರು ನಿರ್ಧರಿಸುವ ಕಾರಣ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ಆದರೆ ಸಿದ್ಧತೆ ಆತ್ಮೀಯವಾದಂಥ ಸಿದ್ಧತೆಯಲ್ಲಾಗಿದೆ. ಕುಟುಂಬಗಳ ಮಧ್ಯೆ ಆತ್ಮೀಯ ಸಿದ್ಧತೆ ಆಗಬೇಕು, ಮದುಮಕ್ಕಳ ಮಧ್ಯದಲ್ಲಿ ಆತ್ಮೀಯ ಸಿದ್ಧತೆ ಆಗಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ದಿಸ್ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಫ್ಯಾಮಿಲಿ. It is appointed by God, it is honored by God, it is blessed by God. Therefore, God is the person who is the source of this inspiring institution called family. ದೇವರು ತಾನೇ ಅದರ ಮೂಲ ಶಕ್ತಿಯಾಗಿದ್ದಾನೆ. ಅದ ಕಾರಣ ಸ್ವಾಮಿಯ ಈ ವಿಶೇಷವಾದಂಥ ಮಾತುಗಳಲ್ಲಿ ಇದನ್ನು ನಾವು ಕಾಣ್ತೇವೆ. ಆತನು ಕರ್ತನಾದ ಯೇಸು ಸ್ವಾಮಿ ಗಂಡು ಹೆಣ್ಣು ಮಕ್ಕಳಿಗೆ ಅಥವಾ ವಿವಾಹದ ಬಗ್ಗೆ ಗಂಡ ಏನು ಮಾಡಬೇಕು, ಹೆಂಡತಿ ಏನು ಮಾಡಬೇಕು ಎಂಬುದಾಗಿ ಆತನು ಬೋಧನೆ ಮಾಡಲಿಲ್ಲ. ಬದಲಾಗಿ ಅದನ್ನು ಒಂದು ಜವಾಬ್ದಾರಿಯನ್ನಾಗಿ ಆತನು ಕೊಡ್ತಾನೆ. ಇಟ್ಸ್ ಅ ಸ್ಯಾಕ್ರಿಫೈಸ್, ಇಟ್ಸ್ ಅ ಸರ್ವಿಸ್, ಇಟ್ಸ್ ಅ ಫೇತ್ ಆ್ಯಕ್ಟಿವಿಟಿ ಆ್ಯಂಡ್ ಇಟ್ಸ್ ಆಲ್ಸೋ ಇನ್ಸೆಪರಬಲ್. ಅದು ನಾವು ಅವರನ್ನು ವಿಭಾಗಿಸಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ನಾವು ದೂರ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ತಂದೆಯನ್ನು ತಾಯಿಯನ್ನು ಬಿಟ್ಟು ಆತನು ತನ್ನ ಹೆಂಡತಿಯನ್ನು ಸೇರಿಕೊಳ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗಂದ ಕಾರಣಕ್ಕೆ ತಂದೆ ತಾಯಿಗಳನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡುವಂತಲ್ಲ. ಆದರೆ ವಿವಾಹದ ವಿಚಾರ ಬಂದಾಗ ಅವರಿಬ್ಬರು ಒಂದೇ ಆತ್ಮ, ಒಂದೇ ದೇಹ ಆಗುವಂಥ, ಒಬ್ಬರಿಗೊಬ್ಬರು ಅವರು ಸೇರಿಕೊಳ್ಳುವಂಥ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ವಿವಾಹವು ಆಗ ಮಾನ್ಯ ಆಗುತ್ತದೆ. ಇಲ್ಲ ಹೋದರೆ ಬಂದಂಥ ಕುಟುಂಬದಿಂದ ಮತ್ತೆ ಆ ಕುಟುಂಬದಲ್ಲಿ ಅವರು ಆ ವಿವಾಹವನ್ನು ಕೆಡಿಸಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುವುದಿಲ್ಲ. ಸ್ವಾಮಿ ಒಂದು ವೇಳೆ ಈ ಮಾತನ್ನು ಆಧ್ಯಾತ್ಮಿಕವಾಗಿ ಆತನು ಹೇಳುವಂಥವನಾಗಿದ್ದಾನೆ. ಆ ಕಾರಣ ಮನುಷ್ಯ, ಪುರುಷ ಮತ್ತು ಸ್ತ್ರೀ ಇವರ ಅನ್ಯೋನ್ಯತೆ ಏನಿದೆ ಇದು ಒಂದೇ ಶರೀರವಾಗುತ್ತಾರೆ ಎಂಬುದನ್ನು ನಾವು ಕಾಣ್ತೇವೆ. ಇಬ್ರಿಯ ಭಾಷೆಯಲ್ಲಿ ಶರೀರ ಒಂದೇ ಶರೀರ ಎಂಬುದಾಗಿ ಹೇಳುವಾಗ ಈ ಮನುಷ್ಯನ ಪರಿಪೂರ್ಣತೆಯ ಒಂದು ಭಾಗ ಇದು, ಪರಿಪೂರ್ಣತೆ. ದ ಫ್ಲೆಶ್ ಮೀನ್ಸ್ ದೇ ಆರ್ ಯುನೈಟೆಡ್, ದೇ ಆರ್ ಒನ್. ಫ್ಲೆಶ್ ಮೀನ್ಸ್ ದೇ ಆರ್ ಆಲ್ಸೋ ಸ್ಪಿರಿಟ್. ಆದ ಕಾರಣ ಇಬ್ರಿಯ ಅರ್ಥದಲ್ಲಿ ಒಂದೇ ದೇಹವಾಗಿದ್ದಾರೆ, ಒಂದೇ ಆತ್ಮವಾಗಿದ್ದಾರೆ. ಇದು ದೇವರಿಂದ ನೇಮಕವಾದಂಥ ಒಂದು ವಿಶೇಷವಾದಂಥ ಕರೆ. ಮತ್ತು ಯೇಸು ಕ್ರಿಸ್ತನು ಗಂಡ ಹೆಂಡತಿಯರು ಯಾವುದೇ ಕಾಲಕ್ಕೂ ದೂರವಾಗಬಹುದು, ಎಕ್ಸೆಪ್ಟ್ ಅಡಲ್ಟ್ರಿ ಅಥವಾ ವ್ಯಭಿಚಾರದ ಕಾರಣದಿಂದಾಗಿ ಅವರು ಬೇರೆ ಆಗಬಾರ್ದು ಎಂಬಂಥ ವಿಚಾರವನ್ನು ಆತನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಆ ದಿವಸ ಇದ್ದಂಥದ್ದು ಪ್ಯಾಟ್ರಿಯಾರ್ಕಿ ಅಥವಾ ಪುರುಷ ಪ್ರಧಾನ ಸಮಾಜ. ಆದ್ದರಿಂದ ಮಹಿಳೆಯರ ಮೇಲೆ ಶೋಷಣೆ ಜಾಸ್ತಿ ಆದ ಕಾರಣ ಕರ್ತನಾಂತ ಯೇಸು ಸ್ವಾಮಿ ಹೆಣ್ಣು ಮಕ್ಕಳು ಒಂದು ವೇಳೆ ವ್ಯಭಿಚಾರದಲ್ಲಿ ಸಿಕ್ಕಿದ್ರು ಸಹ ಅವರ ವಿಶೇಷವಾದಂಥ ರೀತಿಯಲ್ಲಿ ಅವರಿಗೆ ತನ್ನದೇ ಆದಂಥ ಕೃಪೆಯನ್ನು ಮತ್ತು ಪ್ರೀತಿಯನ್ನು ಆತನು ತೋರಿಸುವಂಥ ದೇವರಾಗಿದ್ದಾನೆ, ಅವರನ್ನು ರಕ್ಷಿಸುವಂಥ ದೇವರಾಗಿದ್ದಾನೆ. ಆದ ಕಾರಣ ಯಾವುದೇ ರೀತಿಯಲ್ಲಿ ಈ ಕುಟುಂಬಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಸ್ವಾಮಿ ತನ್ನ ಸೇವೆಯಲ್ಲಿ ಅದನ್ನು ಒಂದು ಭಾಗವನ್ನಾಗಿ ಆತನು ಮಾಡಿಕೊಂಡಿದ್ದಾನೆ, ತನ್ನ ಭಾಗವನ್ನಾಗಿ ಆತನು ಮಾಡಿಕೊಂಡಿದ್ದಾನೆ. ಆದ ಕಾರಣ ಕ್ರೈಸ್ತ ವಿವಾಹಗಳೇನಿದ್ದಾವೆ ಇದು ಡಿಸಿಪ್ಲಿನ್, ಇದು ಶಿಸ್ತಿಗಾಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದು ದೇವರಲ್ಲಿ ನಮ್ಮ ವಿಶೇಷವಾದಂಥ ಕಮಿಟ್ಮೆಂಟ್, ನಾವು ದೇವರಲ್ಲಿಟ್ಟಿರುವಂಥ ನಿಷ್ಠೆಯನ್ನು ಅದು ತೋರಿಸುವಂಥದ್ದಾಗಿದೆ. ಅದು ನಿಷ್ಠೆಯನ್ನು ಅದು ತೋರಿಸುವಂಥದ್ದಾಗಿದೆ. ಮತ್ತು ವಿವಾಹ ಅಷ್ಟಕ್ಕೆ ಅದು ಮುಗಿಯುವುದಿಲ್ಲ. ಕಾರಣ ಏನೆಂಬುದಾಗಿ ಹೇಳುವಾಗ ಆತನು ಹಳೆ ಒಡಂಬಡಿಕೆಯಲ್ಲಿ ವಿಶೇಷವಾದಂಥ ಮಾತುಗಳ ಮೂಲಕ ಆತನು ಹೇಳ್ತಾನೆ. ಉದಾಹರಣೆಗೆ ನಾವು ಯೆರೆಮೀಯನ ಪ್ರವಚನ ಗ್ರಂಥ, ಯೆಶಾಯನ ಪ್ರವಚನ ಗ್ರಂಥ, ಹೀಗೆ ಅವುಗಳನ್ನು ನಾವು ಆಯ್ದು ನೋಡುವಾಗ ಈ ತಂದೆಯಾದಂಥ ದೇವರು ಇಸ್ರಾಯೇಲ್ ದೇಶವನ್ನು ಒಂದು ರೀತಿ ಕುಟುಂಬವಾಗಿ ಆತನು
ಸ್ವೀಕಾರ ಮಾಡ್ತಾನೆ. ಚೋಸನ್ ಪೀಪಲ್, ಅವರು ಆಯ್ದುಕೊಂಡಂಥ ಜನ. ಆದರೂ ಸಹ ಆತನು ಹೇಳ್ತಾನೆ, ನಾನೇ ನಿಮಗೆ ಪತಿ, ನಾನೇ ನಿಮಗೆ ಗಂಡ ಎಂಬುದಾಗಿ ಆತನು ಹೇಳ್ತಾನೆ. ಈ ಕಾರಣಕ್ಕಾಗಿ ಯೇಸು ಸ್ವಾಮಿ ಕಾನಾ ಊರಿನ ವಿವಾಹವನ್ನು ಆಶೀರ್ವದಿಸುತ್ತಾನೆ. ಅಲ್ಲಿದ್ದಂಥ ಕೊರತೆಯನ್ನು ನೋಡ್ತಾನೆ. ಮದುವೆ ಅಲ್ಲಿ ಪ್ರಾರಂಭ ಆಗುವಂಥದ್ದು ಕೊರತೆಯಿಂದ. ಸ್ವಾಮಿ ಆ ಕೊರತೆಯನ್ನು ನೀಗಿಸುವಂಥ ದೇವರಾಗಿದ್ದ. ಆ ಕೊರತೆಯನ್ನು ಆತನು ನೀಗಿಸುತ್ತಾನೆ ಮತ್ತು ಅಲ್ಲಿ ಆಶೀರ್ವಾದವನ್ನು ಹೆಚ್ಚು ಮಾಡುತ್ತಾನೆ. ಅದ ಕಾರಣ ಮದುವೆಯ ಕೊರತೆಗಳನ್ನು ನಾವು ಮೊದಲೇ ದೇವರ ಮುಂದೆ ನಾವು ತರಬೇಕಾಗ್ತದೆ. ಕೊರತೆಗಳನ್ನು ತಂದ ಮೇಲೆ ಸ್ವಾಮಿ ಅದನ್ನು ನೀಗಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಆತನು ಕೊಡುವಂಥ ದೇವರಾಗಿದ್ದಾನೆ. ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ವಿಶೇಷವಾಗಿ ಕಾಣ್ತೇವೆ. ಆ ಮಾತುಗಳನ್ನು ಈ ರೀತಿಯಲ್ಲಿ ನಾವು ನೋಡ್ತೇವೆ. ಪುರುಷರೇ, ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬುದಾಗಿ. ಈಗಾಗಲೇ ನಾವು ನೋಡಿದಾಗೆ ವಿವಾಹಗಳೆಲ್ಲವೂ ಇಲ್ಲೇ ಮುಗಿದು ಹೋಗುತ್ತವೆ. ಈ ವಿವಾಹಗಳು ಮುಗಿದ ನಂತರ ನಾವು ಪರಲೋಕದಲ್ಲಿ ಮತ್ತೆ ಒಂದು ದೊಡ್ಡ ವಿವಾಹವನ್ನು ನೋಡ್ತೇವೆ. ಕರ್ತನ ಮತ್ತು ಸಭೆಯ ವಿವಾಹವನ್ನು ನಾವು ನೋಡ್ತೇವೆ. ಈ ಕರ್ತನ ಮತ್ತು ಸಭೆಯ ವಿವಾಹಗಳನ್ನು ನಾವು ನೋಡುವುದಕ್ಕೆ ಸಿದ್ಧವಾಗಬೇಕಾದ್ರೆ ಈ ನಮ್ಮ ಕುಟುಂಬದ, ಈ ಲೋಕದ ಕುಟುಂಬದ ಮದುವೆಗಳು ಅಥವಾ ಕುಟುಂಬ ಇದು ದೇವರಿಗೆ ಮೆಚ್ಚುಗೆ ಆದಂಥ ಕುಟುಂಬವಾಗಿ ಅದು ಜೀವಿಸಬೇಕು. ಆದ ಕಾರಣ ಕ್ರೈಸ್ತ ನೀತಿ ಅಥವಾ ಕ್ರೈಸ್ತ ಸಾಕ್ಷಿಗಳಲ್ಲಿ ವಿವಾಹದ ಜೀವಿತವೂ ಒಂದು ವಿಶೇಷವಾದಂಥ ಸಾಕ್ಷಿ. ನಾವು ಎಲ್ಲ ಕುಟುಂಬವನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ನಾವು ನೀತಿವಂತರಾಗಿದ್ದರೆ ಅಥವಾ ಎಲ್ಲದರಲ್ಲೂ ನಾವು ಪಾಪ ಮಾಡದೆ ಹೋಗಿದ್ದರೆ, ಒಂದು ವೇಳೆ ಕುಟುಂಬದಲ್ಲಿ ನಾವು ಗಂಡ ಹೆಂಡತಿಗೆ ನಾವು ಪಾಪಗಳನ್ನು ಮಾಡಿಕೊಂಡು ಜೀವಿಸಿದ್ದಾದರೆ ಪ್ರಿಯರೇ, ಅದರಿಂದ ನಮಗೆ ಶಾಪ ಉಂಟಾಗುತ್ತದೆ. ಆದ ಕಾರಣ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಅಲ್ಲಿ ಯಾವುದೇ ವಿಧವಾದಂಥ ಮದುವೆಗಳು ಇರೋದಿಲ್ಲ, ಅಲ್ಲಿ ಗಂಡ ಹೆಂಡತಿ ಅಂತಕ್ಕಂಥ ಸ್ಟೇಟಸ್ಸೇ ಇರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಅದನ್ನು ನಾವು ಅನುಭವಿಸಿ ಮುಗಿಸಿ, ಪೌಲನು ಹೇಳುವಂಥ ರೀತಿಯಲ್ಲಿ ಆತನ ಏನು ಹೇಳ್ತಾ ಇದ್ದಾನೆಂದರೆ, ಪುರುಷರನ್ನೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಾಗಿ ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸ್ರಿ. ಯು ಸ್ಯಾಕ್ರಿಫೈಸ್ ದೆಮ್ ಫಾರ್ ದೆಮ್. ಅವರಿಗೆ ನೀವು ತ್ಯಾಗವನ್ನು ಮಾಡಿರಿ. ಅದೇ ರೀತಿಯಲ್ಲಿ ಹೆಂಡತಿಯೂ ಸಹ ಗಂಡನನ್ನು ಗೌರವಿಸಬೇಕು. ಸಭೆ ಯಾವ ರೀತಿಯಲ್ಲಿ ಕ್ರಿಸ್ತನನ್ನು ಗೌರವಿಸುತ್ತದೆ, ಯಾವ ರೀತಿಯಲ್ಲಿ ಆತನನ್ನು ರಕ್ಷಕನಾಗಿ ಸ್ವೀಕರಿಸೋದು, ಅದೇ ರೀತಿಯಲ್ಲಿ ಗಂಡನಿಗೆ ಗೌರವವನ್ನು ತರಬೇಕು. ಗೌರವ ತರುವಂಥ ಜೀವಿತವನ್ನು ಅವ್ರು ಮಾಡಬೇಕು, ನಂಬಿಕಸ್ಥರಾಗಿ ಜೀವನ ಮಾಡಬೇಕು. ಆ ಕಾರಣ ಈ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ನಾವು ಈ ದಿವಸ ನಮಗೆ ಇರ್ತಕ್ಕಂಥ ಆಲ್ಟರ್ನೇಟ್ ಒಂದೇ. ಏನಂತ ಹೇಳಿದ್ರೆ, ನಾವು ಕ್ರಿಸ್ತನನ್ನು ಮಾತ್ರ ನಾವು ನೋಡಿಕೊಳ್ಬೇಕು. ಅನೇಕ ವೇಳೆ ವಿವಾಹದ ಸಂದರ್ಭದಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ಹೇಳ್ತಾರೆ. ಅನೇಕ ಸಾರಿ ನಾನು ನೋಡ್ತೇನೆ, ಕುಟುಂಬ ಹಿನ್ನೆಲೆ ಇದ್ದಂಥ ಕುಟುಂಬಕ್ಕೆ ನಾನು ಏನಾದರೂ ಉತ್ತಮವಾದಂಥ ಮಾತುಗಳನ್ನು ಹೇಳೋದಾದರೆ, ಆ ಕುಟುಂಬಗಳು ಸುಂದರವಾದಂಥ ಕುಟುಂಬಗಳು, ಪ್ರೀತಿ ಇರುವಂಥ ಕುಟುಂಬಗಳು. ನಮ್ಮ ಕ್ರಿಸ್ತ ಕುಟುಂಬಗಳಲ್ಲಿ ಪ್ರೀತಿ ಇರ್ತದೆ, ದೇವರ ಕೃಪೆ ಇರ್ತದೆ, ಎಲ್ಲ ದೇವರು ಲೌಕಿಕವಾದಂಥ ಅನುಕೂಲಗಳನ್ನು ಕೊಟ್ಟಿರ್ತಾನೆ, ಶಿಕ್ಷಣವನ್ನು ಕೊಟ್ಟಿರ್ತಾನೆ, ಆಸ್ತಿಪಾಸ್ತಿ ಇರ್ತದೆ, ಎಲ್ಲ ಇರ್ತದೆ. ಅವರಲ್ಲಿ ಒಬ್ರಿಗೊಬ್ಬರು ಬಹಳ ವಿಶೇಷವಾದಂಥ ಪ್ರೀತಿ ಇರ್ತದೆ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಆದರೆ ಒಂದು ಕೊರತೆ ಇರ್ತದೆ. ಆ ಕೊರತೆಗಳು ಏನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಓದದೇ ಇರತಕ್ಕಂಥ ಕೊರತೆ, ದೇವರ ಜ್ಞಾನವನ್ನು ಪಡೆದೇ ಇರತಕ್ಕಂಥ ಕೊರತೆ, ಮತ್ತು ಕುಟುಂಬದಲ್ಲಿ ನಾವು ದೇವರನ್ನು ಸ್ಮರಿಸದೇ ಇರುವಂಥ ಪ್ರಾರ್ಥನೆ ಮಾಡದೇ ಇರತಕ್ಕಂಥ ಕೊರತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಹೇಳ್ತಾ ಹೋಗ್ಬೋದು. ಆದರೆ ಈ ದಿವಸ ನಾವು ನಮ್ಮ ಕೊರತೆಗಳನ್ನು ಸ್ವಾಮಿ ಮುಂದೆ ಇಡಬೇಕು. ಸ್ವಾಮಿಯಲ್ಲಿ ನಮ್ಮ ಅನ್ಯೂನ್ಯತೆ ಬೆಳೆಯಬೇಕಾದ್ರೆ, ಅಂಥವರಿಗೆ ಬೇರೆ ಪ್ರೀತಿಯ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಅವರಿಗೆ ದೇವರ ವಾಕ್ಯವನ್ನು ನಾವು ಕೊಡಬೇಕಾದಂಥ ಅಗತ್ಯತೆಯನ್ನು ನಾವು ಕಾಣ್ತೇವೆ. ಜನರಿಗೆ ಗೊತ್ತು ಪ್ರೀತಿ ಮಾಡಬೇಕೆಂಬುದಾಗಿ, ಜನರಿಗೆ ಗೊತ್ತು ತಾಳ್ಮೆಯಿಂದ ಇರಬೇಕು, ಎಲ್ಲ ಗೊತ್ತು. ಆದರೆ ದೇವರ ವಾಕ್ಯ ಅದನ್ನು ಪ್ರೋತ್ಸಾಹಿಸದೆ ಹೋದರೆ ಅವರ ಮದುವೆಗಳು ಸಕ್ಸಸ್ ಆಗುವುದಿಲ್ಲ. ಈ ರೀತಿಯಲ್ಲಿ ವಿವಾಹವು ಕರ್ತನಾದ ದೇವರಿಂದ ಮಾನ್ಯತೆಯನ್ನು ಪಡೆದಿದೆ, ಆಶೀರ್ವದಿಸಲ್ಪಟ್ಟಿದೆ. ಆದಿಕಾಂಡದಿಂದ ನಾವು ಪ್ರಕಟಣೆ ಪುಸ್ತಕದವರೆಗೂ ಕೊನೆಯದಾಗಿ ಪ್ರಾರಂಭದಲ್ಲಿ ಕುಟುಂಬ ಪ್ರಾರಂಭ ಆಗುತ್ತದೆ, ಮದುವೆ ಪ್ರಾರಂಭ ಆಗುತ್ತದೆ. ಕೊನೆಯದಾಗಿ ನಾವು ನೋಡುವಾಗ ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 18-19ನೇ ಅಧ್ಯಾಯಗಳಲ್ಲಿ ಬರುವಾಗ ಆತನ ವಿವಾಹಕ್ಕೆ ನಾವು ಸಿದ್ಧವಾಗಿ ಹೋಗಬೇಕಾಗ್ತದೆ. ಈ ವಿವಾಹಗಳು ಪರಲೋಕದ ಕರ್ತನಾದ ಯೇಸು ಸ್ವಾಮಿಯ ಮತ್ತು ಸಭೆಯ ಆ ವಿವಾಹವನ್ನು ನೋಡುವಂತೆ ಅಥವಾ ಅದನ್ನು ವೀಕ್ಷಿಸುವಂತೆ ದೇವರು ನಮ್ಮನ್ನು ಇಹಲೋಕದ ವಿವಾಹಗಳನ್ನು ಆಶೀರ್ವದಿಸಲಿ, ಕುಟುಂಬಗಳನ್ನು ಆಶೀರ್ವದಿಸಲಿ, ಮತ್ತು ದೇವರು ನಮ್ಮನ್ನು ತನ್ನ ಆಶೀರ್ವಾದದಲ್ಲಿ ನಡೆಸಲಿ. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ಸ್ವಾಮಿ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವೆಲ್ಲರೂ ಮತ್ತೊಮ್ಮೆ ಸ್ವಾಮಿ, ನಾವು ಮಾಡಿಕೊಂಡಂಥ ವಾಗ್ದಾನಗಳನ್ನು, ಒಡಂಬಡಿಕೆಗಳನ್ನು ನವೀಕರಣ ಮಾಡಿಕೊಂಡು
ನಿನ್ನನ್ನು ಸ್ವೀಕರಿಸಿ ಜೀವಿಸುವಂತೆ ಕೃಪೆ ಮಾಡು. ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ನಮ್ಮ ನಂಬಿಕೆಯನ್ನು ಅಪೊಸ್ತಲರ ವಿಶ್ವಾಸ ಸೂತ್ರದಲ್ಲಿ ಈಗ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ. ನಮ್ಮ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಗಾಯನ ವೃಂದ ಸ್ತುತಿಯ ಆಂಡ್ರೂಸ್ ವಿಶೇಷ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಪ್ರತ್ಯೇಕವಾಗಿ ಮಕ್ಕಳು ಇದರೊಂದಿಗೆ ಸೇರಿ ಹಾಡುತ್ತಿರುವಂತಹ ಅದು ನಿಜವಾಗ್ಲೂ ವಿಶೇಷ. ಹಾಡಿನ ಕೆಲವು ವಿವರಗಳು. 5 ಬೆರಳು ಕೂಡಿ 1 ಮುಷ್ಟಿಯು ಹಲವು ಮಂದಿ ಸೇರಿ ಈ ಸಮಷ್ಟಿಯು. 5 ಬೆರಳು ಕೂಡಿ 1 ಮುಷ್ಟಿಯು ಹಲವು ಮಂದಿ ಸೇರಿ ಈ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭಾರತ ಮಾತೆಗೆ ಎಂದು ಕನ್ನಡದ ಖ್ಯಾತ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಬರೆದಿರುವಂತೆ ನಮ್ಮಲ್ಲಿ ಭಿನ್ನ ಭಾಷೆ, ವಿಭಿನ್ನ ಸಂಸ್ಕೃತಿ, ವಿಶಿಷ್ಟ ಆಚರಣೆಗಳಿದ್ದರೂ ನಾವೆಲ್ಲರೂ ಒಂದೇ. ಹಾಗಾಗಿ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮಕ್ಕೆ ಹಾಡೋಣ. ಹಾಗೂ ಈ ಒಂದು ವಿಶೇಷ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ ಸ್ತುತಿ ಅಟ್ ಆಂಡ್ರೂಸ್. Say
ನಮ್ಮೊಂದಿಗೆ ಮುಕ್ತಾಯ ಸಂಗೀತವಾಗಿ 132ನೇ ಸಂಗೀತವನ್ನು ಹಾಡಿಕೊಳ್ಳಿರಿ. ಬಿತ್ತೋ ಕಾಲವಿರಲಾಗಿ ಒಳ್ಳೆ ಬೀಜ ಬಿತ್ತಿರಿ, ಗೇಯು ತಿರದಿರರಾಗಿ ಯೇಸು ನಾಮ ದೇರಿ. ನಾವೆಲ್ಲರೂ ಕೂಡ ದೇಶದ ನಿವಾಸಿಗಳಾಗಿ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗೆ ಸಿದ್ಧರಾಗ್ತಾ ಇದ್ದೇವೆ. ಈ ಸಂಭ್ರಮದ ಸಮಯದಲ್ಲಿ ನಾವು ಸಭಾಪಾಲನಾ ಸಮಿತಿ ಪರವಾಗಿ ತಮ್ಮೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇವೆ. ಪ್ರತ್ಯೇಕವಾಗಿ ನಮ್ಮ ದೇಶವನ್ನು ಆಳುತ್ತಿರುವಂಥ ನಾಯಕರಿಗಾಗಿಯೂ ಹಾಗೂ ಸೇನೆಯಲ್ಲಿ ತಮ್ಮ ಜೀವನಗಳನ್ನು ಒದಗಿಟ್ಟು ನಮ್ಮ ಸುರಕ್ಷತೆಗಾಗಿ ಕಾಪಾಡುತ್ತಿರುವಂಥ ಎಲ್ಲರೂ ಕೂಡ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳಂತಹ ದೇವರೇ, ನಮ್ಮ ರಕ್ಷಕನೇ, ನಮ್ಮೆಲ್ಲರನ್ನು ಕೂಡ ನಿನ್ನು ಕರುಣಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಸಂಧಾನದ ಸೇವೆಯಲ್ಲಿ ನಮ್ಮನ್ನು ಕರೆಯುತ್ತಿ ಈ ಮೂಲಕವಾಗಿ ಏಕತೆಯನ್ನು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ, ನಮ್ಮ ದೇಶದಲ್ಲೆಲ್ಲ ಕಡೆ ಕೂಡ ನಾವು ಅದಕ್ಕೋಸ್ಕರ ಶ್ರಮಿಸುವಂತೆ, ಪ್ರಾರ್ಥಿಸುವಂತೆ ನಮ್ಮ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಲೋಕದೆಲ್ಲೆಡೆ ಹಾಗೂ ನಮ್ಮ ದೇಶದಲ್ಲಿ ಕರ್ತನೆ ಆರೋಗ್ಯ, ಬಲ, ಶಕ್ತಿ, ಧೈರ್ಯಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ನಿರೀಕ್ಷೆಯನ್ನು ಕೂಡ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮನ್ನು ಬಲಪಡಿಸಿ ಮುನ್ನಡೆಸಿ ನಾವು ಇದನ್ನು ಜಯಿಸಿ ನಮ್ಮ ಜೀವನಗಳಲ್ಲಿ ಮುಂದೆ ಸಾಗುವಂಥ ಹಾದಿಯಲ್ಲಿ ನಮ್ಮೆಲ್ಲರೂ ಕೂಡ ನಡೆಸಿ. ಇಂದು ವಿಶೇಷವಾಗಿ ನಾವು ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದ ಆಚರಣೆ ದಿವಸವನ್ನು ಎದುರು ನೋಡುತ್ತಿರುವಾಗ ಪ್ರತ್ಯೇಕವಾಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಶ್ರಮಿಸಿರುವಂಥ ಎಲ್ಲ ನಮ್ಮ ಪೂರ್ವಿಕರನ್ನು, ಹಿರಿಯರನ್ನು ನಾವು ನೆನೆಸ್ತೇವೆ ಕರ್ತನೆ. ಪ್ರತಿಯೊಬ್ಬರನ್ನು ಕೂಡ ಅವರ ಸೇವೆಗಳನ್ನು ಗುರುತಿಸಿ ಹಾಗೂ ಅವರ ತ್ಯಾಗವನ್ನು ನಾವು ನೆನೆಸುವಂತೆ ಈ ಸಂದರ್ಭವನ್ನು ಉಪಯೋಗ ಮಾಡಲಿಕ್ಕೆ ಆಗುವಂತೆ ನಮ್ಮನ್ನು ಕರುಣಿಸಿ. ವಿಶೇಷವಾಗಿ ನಮ್ಮ ದೇಶವನ್ನು ಆಳುವಂತೆಲ್ಲ ನಾಯಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತ್ಯೇಕವಾಗಿ ನಮ್ಮ ರಾಷ್ಟ್ರಪತಿಗಳಾದಂಥ ಶ್ರೀಯುತ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿಗಳಾದಂಥ ಶ್ರೀ ವೆಂಕಯ್ಯ ನಾಯ್ಡು, ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಮತ್ತು ಮಂತ್ರಿಮಂಡಲ ಹಾಗೂ ಕೇಂದ್ರ ಸರ್ಕಾರದ ಸೇವೆಯಲ್ಲಿರುವಂಥ ಎಲ್ಲರೂ, ರಾಜ್ಯಗಳ ರಾಜ್ಯಪಾಲರುಗಳು ಹಾಗೂ ಮುಖ್ಯಮಂತ್ರಿಗಳು ಒಟ್ಟಾಗಿ ಶ್ರಮಿಸುತ್ತಿರುವಾಗ, ನಮ್ಮ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ದೇಶದ ಪ್ರಗತಿ ಕುರಿತಾಗಿ ಆಲೋಚನೆಗಳಾಗುತ್ತಿರುವಾಗ, ದೇವರೇ, ನಾವು ದೇಶವಾಗಿ ಮುಂದೆ ಸಾಗುವಂತೆ, ಪ್ರಗತಿಯತ್ತ ಸಾಗಲಿಕ್ಕಾಗುವಂತೆ ಎಲ್ಲರನ್ನು ಕೂಡ ಕರುಣಿಸಿ ಆಶೀರ್ವದಿಸಿ ನಿನ್ನ ವೇಕ ಜ್ಞಾನವನ್ನು ದಯಪಾಲಿಸಿಕೊಡು.
ಪ್ರತ್ಯೇಕವಾಗಿ ನಮ್ಮ ರಾಜ್ಯಕ್ಕೋಸ್ಕರ ನಾವು ಬೇಡುತ್ತೇವೆ. ನಮ್ಮ ರಾಜ್ಯದ ರಾಜ್ಯಪಾಲರಾದಂಥ ಶ್ರೀ ವಾಜುಭಾಯಿ ವಾಲಾ, ಮುಖ್ಯಮಂತ್ರಿಗಳಾದಂಥ ಶ್ರೀ BS ಯಡಿಯೂರಪ್ಪ, ಮಂತ್ರಿಮಂಡಲ ಹಾಗೂ ಸರ್ಕಾರದ ಸೇವೆಯಲ್ಲಿ ಎಲ್ಲರೂ ಕೂಡ ಕರುಣಿಸು. ದೇವರೇ, ಮೂಲಕವಾಗಿ ನಮ್ಮ ರಾಜ್ಯದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಪ್ರತ್ಯೇಕವಾಗಿ ದಯಪಾಲಿಸಿಕೊಡು. ದೇವರೇ, ಈ ಸಮಯದಲ್ಲಿ ನಾವು ಸಭೆಗಳಾಗಿ ಸುವಾರ್ಥ ಸೇವೆಯ ಕುರಿತಾಗಿ ಆಲೋಚನೆ ಮಾಡುವಾಗ ಶುಭ ವಾರ್ತೆಯನ್ನು ಸ್ವೀಕರಿಸಿ ಅದನ್ನು ವಿವಿಧ ರೀತಿಯಲ್ಲಿ ನಾವು ಧ್ಯಾನ ಮಾಡುವಾಗ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ದಕ್ಷಿಣ ಭಾರತ ಸಭೆ, ಉತ್ತರ ಭಾರತ ಸಭೆ, ಮಾರ್ತೋಮ ಸಿರಿಯನ್ ಸಭೆ, ಮೆಥೋಡಿಸ್ಟ್ ಸಭೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಇದರ ಮಹಾಧ್ಯಕ್ಷರುಗಳು, ಮೆಟ್ರೋಪಾಲಿಟನರು, ಬಿಷಪರು ಹಾಗೂ ಸಭಾಪಾಲಕರುಗಳು ಎಲ್ಲರನ್ನೂ ಕೂಡ ಕರುಣಿಸು. ಬೇಕಾದಂಥ ನಿನ್ನ ಸಹಾಯವನ್ನು ಒದಗಿಸಿಕೊಡು. ಬೇಕಾದಂಥ ನಿನ್ನ ಆದರಣೆ ನೀಡು. ದೇವರೇ, ನಮ್ಮನ್ನು ನಿನ್ನ ಸೇವೆಯಲ್ಲಿ ನೀನು ಉಪಯೋಗ ಮಾಡು. ನಮ್ಮ ಸಭೆಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸಭೆ ಮೂಲಕವಾಗಿ ಆಗುತ್ತಿರುವಂಥ ಎಲ್ಲ ಸೇವೆಯನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ತಮ್ಮ ಜನ್ಮ ದಿವಸವನ್ನು ಕಾಣಲಿಕ್ಕಿರುವಂಥ ಎಲ್ಲ ಪ್ರಿಯರನ್ನು ಕರುಣಿಸು. ಪ್ರತಿಯೊಬ್ಬರನ್ನು ದೇವರೇ ಹೆಸರಾಗಿ ನಿನ್ನ ಆಶೀರ್ವಾದ ಮಾಡು. ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆಯನ್ನು ದಯಪಾಲಿಸಿಕೊಡು. ದೇವರೇ, ಮತ್ತೊಂದು ಹೊಸ ವರ್ಷವನ್ನು ಕಾಣುವಂತೆ, ನಿನ್ನ ಉಪಕಾರಗಳನ್ನು ನೆನೆಯುವಂತೆ ದೇವರೇ, ನಿನ್ನ ಸಹಾಯದ ಹಸ್ತವನ್ನು ಅವ್ರಿಗೆ ನೀಡಿ ನಿನ್ನ ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಕುಟುಂಬಗಳ ಏಕತೆಗೋಸ್ಕರ ನಾವು ಪ್ರಾರ್ಥಿಸುವಾಗ, ದಂಪತಿಗಳು ತಮ್ಮ ವಾರ್ಷಿಕೋತ್ಸವವನ್ನು ಆಚರಿಸಿರುವಾಗ ಈ ವಾರದಲ್ಲಿ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವಾದ ಮಾಡಿ ನಡೆಸು. ಬೇಕಾದಂಥ ಸಹಾಯ ನೀಡು. ದೇವರೇ, ಕುಟುಂಬಗಳಿಗೆ ಜೀವನದ ಆಶೀರ್ವಾದವನ್ನು ತರುವಂಥ, ಆಶೀರ್ವಾದವನ್ನು ಹಂಚಿಕೊಳ್ಳುವಂಥ ಜೀವನ ಕರ್ತನೆ, ಇದನ್ನು ಹರಸು ಎಂಬುದಾಗಿ ನಾವು ವಿನವಿಸ್ತೇವೆ. ದೇವರೇ, ಪ್ರತ್ಯೇಕವಾಗಿ ವೃದ್ಧಾಪ್ಯದಲ್ಲಿರುವಂಥವರು, ಮಕ್ಕಳು ಹಾಗೂ ಪ್ರತ್ಯೇಕವಾಗಿ ಕರ್ತನೆ ಯಾರಾದರೂ ಏಕಾಂತದಲ್ಲಿರುವಂಥವರು ಒಂದು ವಿಶೇಷವಾದಂಥ ಪ್ರಾರ್ಥನೆ, ವಿಜ್ಞಾಪನೆ ಇರುವುದಾದರೆ ಅಂಥವ್ರನ್ನು ಪರಾಮರಿಸು. ಕರ್ತನ ಮಕ್ಕಳಿಗೋಸ್ಕರ ನಾವು ಬೇಡುತ್ತೇವೆ. ಈ ಆನ್ಲೈನ್ ಕ್ಲಾಸ್ಗಳ ಮೂಲಕವಾಗಿ ತರಗತಿಗಳಾಗುತ್ತಿರುವಾಗ ದೇವರಿನ ಸಹಾಯವಿರಲಿ. ಪ್ರತಿಯೊಂದು ಮಗುವನ್ನು, ಶಿಕ್ಷಕ ವೃಂದವನ್ನು ಆಶೀರ್ವಾದ ಮಾಡು. ಜ್ಞಾನ ವಿವೇಕವನ್ನು ದಯಪಾಲಿಸಿಕೊಟ್ಟು ಈ ಬದಲಾಗುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಕೂಡ ಹೊಸ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸಿ ಈ ಕಲಿವಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುವಂತೆ ಕರುಣಿಸು. ದೇವರೇ, ಹೀಗೆ ನಮ್ಮನ್ನು ಸಭೆಯಾಗಿ ನಡೆಸು ಕರ್ತನೆ. ತೂಪ್ಗೆರಲಾಗುತ್ತಿರುವಂಥ ನಮ್ಮ ಸಹೋದರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಪಾಸ್ಟರ್ ಚಂದ್ರಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮೂಲಕವಾಗಿ ನಮ್ಮ ಸಹಬಾಳ್ವೆ, ನಮ್ಮ ಸಹಭಾಗಿತ್ವವನ್ನು ಆಶೀರ್ವಾದ ಮಾಡಿ ನಾವು ಒಟ್ಟಾಗಿ ಕಲಿಯುತ್ತಾ ಕರ್ತನಿನ ಮಕ್ಕಳಾಗಿ ನಮ್ಮನ್ನು ಒಟ್ಟಾಗಿ ನಡೆಸುತ್ತಾ ನಮ್ಮೆಲ್ಲರ ಮೂಲಕವಾಗಿ ನಿನ್ನ ಮಹಿಮೆ ಹೊಂದಬೇಕೆಂಬುದಾಗಿ ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೇನ್. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರಿನ ಅಪಾರ ಪ್ರೀತಿಯು, ಪವಿತ್ರಾತ್ಮನ ಸಹಾಯ, ನಡೆಸುವಿಕೆ, ಸಂಧಾನ, ಪ್ರೀತಿ ನಮ್ಮೆಲ್ಲರ ಸಂಗಡ, ಸಾರ್ವತ್ರಿಕ ಸಭೆ ಮನುಕುಲದ ಸಂಗಡ ಈಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.